1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು. ಅದಕ್ಕಿಂತ ಸುಮಾರು 100 ವರುಷಗಳ ಕಾಲ ಮೊಘಲರು ಇತರ ಪಾಶ್ಚಾತ್ಯರು ನಮ್ಮನ್ನು ಆಳಿದರು. ಸಾವಿರಾರು ವರುಷಗಳ ಇತಿಹಾಸ ಇರುವ ಭಾರತ ಕೆಲವು ಶತಮಾನಗಳ ಮಟ್ಟಿಗೆ ಪರಕೀಯರ ದಾಸರಾಗಿ ಭಾರತೀಯರು ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ವತಂತ್ರ ಸಿಗುವ ಮೊದಲು 2 ಶತಮಾನ ಭಾರತೀಯರನ್ನು ಆಳಿದ ಬ್ರಿಟಿಷರು ಭಾರತೀಯರನ್ನು ಸಂಪೂರ್ಣವಾಗಿ ಗುಲಾಮರನ್ನಾಗಿ ಮಾಡಿದರು. ಹಲವಾರು ಮಹನೀಯರ ಪ್ರಾಣತ್ಯಾಗದ ಹಾಗೂ ಬಲಿದಾನದ ಫಲವಾಗಿ 1947 ಆಗಸ್ಟ್ 15ರಂದು ಭಾರತಕ್ಕೆ ಪೂರ್ಣ ಸ್ವಾತಂತ್ರ್ಯ ದೊರಕಿತು. ಅಂದರೆ ಪ್ರಜಾಪ್ರಭುತ್ವದ ಆಡಳಿತ ಭಾರತದಲ್ಲಿ ಪ್ರಾರಂಭ ಆಯಿತು. ಭಾರತದ ಪ್ರಜೆಗಳಿಂದಲೇ ಆಯ್ಕೆಯಾದ ಪ್ರಜಾಪ್ರತಿನಿಧಿಗಳು ಆಯ್ಕೆಯಾಗಿ ಸರಕಾರ ರಚನೆ ಆದರೂ ಕೂಡ ಭಾರತೀಯರು ರಾಜಕೀಯ ಪಕ್ಷಗಳ ಗುಲಾಮರಾಗಿ ಬದುಕುವ ಪರಿಸ್ಥಿತಿ ಇಂದಿಗೂ ಮುಂದುವರಿಯುತ್ತಲೇ ಇದೆ. ಇದೇನು ಇವ ಸ್ವತಂತ್ರದ ಭಾಷಣ ಮಾಡುತ್ತಿದ್ದಾನೆ ಎಂದುಕೊಂಡಿರ ನೀವು? ನಿಮಗೆಲ್ಲ ಗೊತ್ತಿರಬಹುದು, ಭಾರತದ ಪ್ರಧಾನಮಂತ್ರಿ ಮೋದಿಜಿ ಅವರು ಜೂನ್ 25ರಂದು ಕರಾಳ ದಿನವನ್ನು ಆಚರಣೆ ಮಾಡುವುದಾಗಿ ಹೇಳಿದ್ದರು. ಇದೇನು ಹೊಸ ದಿನಾಚರಣೆ ಎಂದು ನೀವು ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮೋದಿ ಅವರು ಹೇಳಿದ್ದು ಅಂದಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ದೇಶದ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು 1975 ಜೂನ್ 25ರಂದು ತುರ್ತು ಪರಿಸ್ಥಿತಿಯನ್ನು ಹೇರಿ ದೇಶವನ್ನು ದಿಗ್ಬಂಧನಕ್ಕೆ ಹಾಕಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಕಾಂಗ್ರೆಸ್ಸಿನ ಈಗಿನ ನಾಯಕ ರಾಹುಲ್ ಗಾಂಧಿಯವರು ಪದೇ ಪದೇ ಮೋದಿಯನ್ನು ಸರ್ವಾಧಿಕಾರಿ ಎಂದು ಹೇಳುತ್ತಲೇ ಇರುತ್ತಾರೆ. ಆದರೆ ರಾಹುಲ್ ಗಾಂಧಿಯವರು ಭಾರತ ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಸರ್ವಾಧಿಕಾರ ಆಡಳಿತ ಮಾಡಿದ್ದು ತನ್ನ ಅಜ್ಜಿ ಇಂದಿರಾ ಗಾಂಧಿ ಎಂಬುದನ್ನು ಮರೆತಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸುಮಾರು 40 ವರ್ಷಗಳ ಕಾಲ ದೇಶವನ್ನು ಆಳಿದವರು ನೆಹರು ಕುಟುಂಬ. ಪ್ರಜಾಪ್ರಭುತ್ವದಲ್ಲಿ ಒಂದೇ ಕುಟುಂಬದವರು 40 ವರ್ಷಗಳ ಕಾಲ ದೇಶವನ್ನು ಆಳಿದರು. ಆಗಿದ್ದ ಮೇಲೆ ಸರ್ವಾಧಿಕಾರಿ ಮೋದಿಯಾಗಲು ಹೇಗೆ ಸಾಧ್ಯ? ಸ್ವತಂತ್ರ ಬಂದ ಪ್ರಾರಂಭದಲ್ಲಿ ಜವಾಹರ್ಲಾಲ್ ನೆಹರೂರವರು ಸುಮಾರು 17 ವರ್ಷ ದೇಶವನ್ನು ಆಳಿದರು. ಕೆಲವು ಸಮಯದ ನಂತರ ಅವರ ಮಗಳು ಇಂದಿರಾ ಗಾಂಧಿ 15 ವರ್ಷಕ್ಕಿಂತಲೂ ಮೇಲೂ ದೇಶದ ಪ್ರಧಾನಿಯಾಗಿದ್ದರು. ತದನಂತರ ಅವರ ಮಗ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾದರು. ಕೆಲವು ವರ್ಷಗಳ ನಂತರ ಪುನಃ ರಾಜೀವ್ ಗಾಂಧಿಯ ಪತ್ನಿ ಸೋನಿಯಾ ಗಾಂಧಿಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರಕಾರ ಅಧಿಕಾರಕ್ಕೆ ಬಂದಾಗ ಆ ಸರಕಾರದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಆಗಿದ್ದರೂ ಸಂಪೂರ್ಣ ಹಿಡಿತ ಗಾಂಧಿ ಕುಟುಂಬದ ಕೈಯಲ್ಲೇ ಇತ್ತು. ಹಾಗಾಗಿ ಸ್ವತಂತ್ರ ಬಂದ ನಂತರ ದೇಶದಲ್ಲಿ ಸರ್ವಾಧಿಕಾರ ನಡೆಸಿದ್ದು ನೆಹರು ಕುಟುಂಬ ಎಂದು ಹೇಳಿದರೂ ತಪ್ಪು ಆಗಲಾರದು. ಅದರ ಬಗ್ಗೆ ಬಿಡೋಣ. ಈಗ ಮೋದಿ ಅವರು ಹೇಳಿದ ಕರಾಳ ದಿನದ ಬಗ್ಗೆ ನಾವು ಸ್ವಲ್ಪ ಮಾತನಾಡೋಣ. ಜೂನ್ 25ನ್ನು ಕರಾಳ ದಿನವನ್ನಾಗಿ ಆಚರಣೆ ಮಾಡಬೇಕು ಎಂದು ಮೋದಿಯವರು ಯಾಕೆ ಹೇಳಿರಬಹುದು? 1975 ಜೂನ್ 25ರಂದು ದೇಶದಲ್ಲಿ ಯಾವ ಘಟನೆ ನಡೆದಿರಬಹುದು? ದೇಶದಲ್ಲಿ ನೈಸರ್ಗಿಕ ಪ್ರಕೋಪ, ಯುದ್ಧ, ಅಶಾಂತಿಯ ವಾತಾವರಣ ಮುಂತಾದ ನಿರ್ಮಾಣವಾದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಹೇರಲು ಸಂವಿಧಾನ ಅವಕಾಶ ನೀಡಿದೆ. ಆದರೆ 1975ರಲ್ಲಿ ತನ್ನ ಅಧಿಕಾರವನ್ನು ಉಳಿಸುವ ಸಲುವಾಗಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ತನ್ನ ಸ್ವಾರ್ಥಕ್ಕಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಗೆದ್ದು ಪ್ರಧಾನಮಂತ್ರಿಯಾದ ಕ್ರಮ ಸರಿಯಾಗಿಲ್ಲ. ಹಾಗಾಗಿ ಅವರ ಆಯ್ಕೆ ಅಸಿಂಧು. ಅವರು ರಾಜೀನಾಮೆ ನೀಡತಕ್ಕದ್ದು ಎಂದು ಕೋರ್ಟ್ ಆದೇಶ ನೀಡಿತು. ಈ ಆದೇಶದ ವಿರುದ್ಧ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತನಗೆ ಬೇಕಾದಾಗೆ ತುರ್ತು ಪರಿಸ್ಥಿತಿಯನ್ನು ವಿಧಿಸಿ ಸಂವಿಧಾನದ ವಿಧಿಯನ್ನು ದುರುಪಯೋಗಪಡಿಸಿಕೊಂಡು ದೇಶವನ್ನು ಸಂಕಷ್ಟಕ್ಕೆ ದೂಡಿದರು.
ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಅಣತಿಯಂತೆ ಅಂದು ರಾಷ್ಟ್ರಪತಿಯಾಗಿದ್ದ ಫಕ್ರುದ್ದೀನ್ ಆಲಿ ಅವರು ಸಂವಿಧಾನದ 352(1) ವಿಧಿಯ ಪ್ರಕಾರ ಆಂತರಿಕ ಕಠಿಣ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತುರ್ತು ಪರಿಸ್ಥಿತಿ ಏರಿಕೆಗೆ ಸಹಿ ಹಾಕಿದರು ಎಂದು ಹೇಳುವುದಕ್ಕಿಂತಲೂ ಇಂದಿರಾ ಗಾಂಧಿ ಅವರು ಸಹಿ ಹಾಕಿಸಿದರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಸುಮಾರು 21 ತಿಂಗಳುಗಳ ಕಾಲ ಅಸ್ತಿತ್ವದಲ್ಲಿ ಇತ್ತು. ಅಂದರೆ 1975 ಜೂನ್ 25ರಿಂದ 1977 ಮಾರ್ಚ್ 21 ತನಕ ಬರೋಬ್ಬರಿ 21 ತಿಂಗಳು ದೇಶವು ಸಂಪೂರ್ಣವಾಗಿ ಇಂದಿರಾ ಗಾಂಧಿಯ ಹಿಡಿತದಲ್ಲಿ ಇತ್ತು. ಆ 21 ತಿಂಗಳಲ್ಲಿ ಇಂದಿರಾ ಗಾಂಧಿಯವರು ತಮಗೆ ಬೇಕಾದ ರೀತಿಯಲ್ಲಿ ಸರ್ವಾಧಿಕಾರ ಆಡಳಿತ ನಡೆಸಿದರು. ಈ ಅವಧಿಯಲ್ಲಿ ಬೇರೆ ಬೇರೆ ಪಕ್ಷಗಳ ಅನೇಕ ಮುಖಂಡರನ್ನು ಬಂಧನಕ್ಕೆ ಒಳಪಡಿಸಲಾಯಿತು. ಈ ಸಮಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಮರೀಚಿಕೆಯಾಗಿಯೇ ಹೋಯಿತು. ಮಾಧ್ಯಮಗಳು ಮುಕ್ತವಾಗಿ ಯಾವುದೇ ವಿಷಯಗಳ ಬಗ್ಗೆ ಬರೆಯುವಾಗೆ ಇರಲಿಲ್ಲ, ಹೇಳುವಾಗಿಯೂ ಇರಲಿಲ್ಲ. ಕಾನೂನು, ಕೋರ್ಟು ಎಲ್ಲ ಸ್ತಬ್ಧವಾಗಿತ್ತು. ಎಲ್ಲವೂ ಸರಕಾರದ ಅಂದರೆ ಇಂದಿರಾ ಗಾಂಧಿಯ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ದೇಶದಲ್ಲಿ ಚುನಾವಣೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿತ್ತು. ದೇಶದ ಪ್ರತಿಯೊಂದು ವಿಚಾರವು ಇಂದಿರಾ ಗಾಂಧಿಯ ನಿಯಂತ್ರಣದಲ್ಲಿ ಇರುತ್ತಿತ್ತು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಭಾರತದ ನಾಗರಿಕರಿಗೆ ಸಂವಿಧಾನದತ್ತವಾದ ಯಾವುದೇ ಹಕ್ಕುಗಳು ಇರಲಿಲ್ಲ. ಇಂದಿರಾ ಗಾಂಧಿಯ ಏಕಪಕ್ಷೀಯ ತುರ್ತು ಪರಿಸ್ಥಿತಿಗೆ ಪ್ರತಿರೋಧ ತೋರಿದ ಜಾರ್ಜ್ ಫರ್ನಾಂಡಿಸ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಸಹಿತ ಅನೇಕ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಅಟ್ಟಲಾಯಿತು. ಅವರನ್ನು ಹಲವಾರು ತಿಂಗಳುಗಳ ಕಾಲ ಜೈಲಲ್ಲಿ ಇಡಲಾಯಿತು. ಈಗ ಬಿಜೆಪಿಯ ವಿರುದ್ಧ ಸರ್ವಾಧಿಕಾರ ವಿಚಾರ ಮಾತನಾಡುವವರು, ಮೋದಿಯನ್ನು ಸರ್ವಾಧಿಕಾರಿ ಎಂದು ಕರೆಯುವವರು ಇದರ ಬಗ್ಗೆ ಏನನ್ನುತ್ತಾರೋ ತಿಳಿಯದು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ RSS, ಜಮಾತ್ ಇ ಇಸ್ಲಾಂ ಸೇರಿ ಹಲವು ಸಂಘಟನೆಗಳನ್ನು ನಿಷೇಧಿಸಲಾಯಿತು. ಆ ಸಮಯದಲ್ಲಿ ಸಾರ್ವಜನಿಕರು ಯಾರಾದರೂ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆ ಮಾಡಿದರೆ ಅವರ ದನಿಯನ್ನು ದಮನ ಮಾಡಲಾಗುತ್ತಿತ್ತು. ಪೊಲೀಸ್ ಬಲ ಪ್ರಯೋಗ ಮಾಡಿ ಅವರಿಗೆ ಲಾಠಿ ಏಟಿನ ರುಚಿ ತೋರಿಸಲಾಗುತ್ತಿತ್ತು ಅಥವಾ ಅಂಥವರನ್ನು ಜೈಲಿಗೆ ಹಾಕಲಾಗುತ್ತಿತ್ತು. ಆ 21 ತಿಂಗಳುಗಳಲ್ಲಿ ಮಾಧ್ಯಮದವರಿಗಾಗಲಿ ಭಾರತೀಯ ಪ್ರಜೆಗಳಿಗಾಗಲಿ ಯಾವುದೇ ಮುಕ್ತವಾದ ಸ್ವಾತಂತ್ರ್ಯ ಇರಲಿಲ್ಲ. ಸ್ವತಂತ್ರವಾಗಿ ಮುಕ್ತವಾಗಿ ಮಾತನಾಡುವಂಥ ಅವಕಾಶ 21 ತಿಂಗಳಲ್ಲಿ ಭಾರತೀಯರು ಕಳೆದುಕೊಂಡಿದ್ದರು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ಗಳಿಸಿದ ನಂತರ ಪುನಃ ನಾವು ಸ್ವಾರ್ಥಕ್ಕಾಗಿ ಒಬ್ಬ ವ್ಯಕ್ತಿಯ ಸಲುವಾಗಿ ನಮ್ಮ ಸ್ವತಂತ್ರ ಹರಣವಾಯಿತಲ್ಲ ಎಂದು ಭಾರತೀಯರು ತುಂಬ ಚಿಂತಾಕ್ರಾಂತರಾದರು. ಹಾಗಾಗಿ ಆ ಸಮಯದಲ್ಲಿ ದೇಶದೆಲ್ಲೆಡೆ ದೊಂಬಿ, ಗಲಭೆ, ಹಿಂಸಾಚಾರ ನಡೆಯಿತು. ಹಲವು ಜನರು ಪ್ರಾಣವನ್ನು ಕೂಡ ಕಳೆದುಕೊಂಡರು. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಯಲ್ಲಿ ಗೆದ್ದು ಆಯ್ಕೆಯಾದ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಜನರು ಎಚ್ಚೆತ್ತುಕೊಂಡ ಜನರು ಉಗ್ರವಾದ ಪ್ರತಿಭಟನೆಯನ್ನು ಮಾಡಲು ಶುರು ಮಾಡಿದರು. ಈ ಪ್ರತಿಭಟನೆಗೆ ಬೆದರಿದ ಇಂದಿರಾ ಗಾಂಧಿ ಕೊನೆಗೂ ತುರ್ತು ಪರಿಸ್ಥಿತಿಯನ್ನು ಹಿಂಪಡೆದರು. ನಂತರ ದೇಶದಲ್ಲಿ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಭಾರತದ ಜನರು ಇಂದಿರಾ ಗಾಂಧಿ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿ ಪ್ರಜಾಪ್ರಭುತ್ವದ ತಾಕತ್ತನ್ನು ಇಂದಿರಾ ಗಾಂಧಿಗೆ ತೋರಿಸಿಕೊಟ್ಟರು. ಸ್ವಾತಂತ್ರ್ಯ ದೊರಕಿದ ಕೆಲವೇ ವರ್ಷಗಳಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ 1975 ಜೂನ್ 25ನೇ ತಾರೀಖನ್ನು ಯಾರಿಂದಲೂ ಮರೆಯಲು ಸಾಧ್ಯವಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪಕ್ಷದ ನಾಯಕರುಗಳು ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಲಿ ಎಂದು ನಾವೆಲ್ಲ ಆಶಿಸೋಣ.